ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಮುಂದೆ ಆಗಬೇಕಾಗಿರ್ತಕ್ಕಂಥ ವಿಚಾರಣೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಂದೋಬಸ್ತ್ ಎಲ್ಲ ಯಾವ ರೀತಿ ಏರ್ಪಡಿಸಬೇಕು ಅಂತ. ಸೊ ತಡರಾತ್ರಿ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್, ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟಿದ್ದಾರೆ. ಪರಮೇಶ್ವರ್ಗೆ ಪ್ರಜ್ವಲ್ ಬಂಧನದ ಮಾಹಿತಿಯನ್ನು ಕಮಿಷನರ್ ಕೊಟ್ಟಿದ್ದಾರೆ. ಸದಾಶಿವನಗರದಲ್ಲಿರ್ತಕ್ಕಂಥ ಪರಮೇಶ್ವರ್ ನಿವಾಸಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತರು ಈಗಾಗಲೇ ಭೇಟಿ ಕೊಟ್ಟು, ಅದೊಂದು ಪದ್ಧತಿ ಕೂಡ ಹೌದು. ಯಾಕೆಂದರೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ವ್ಯಕ್ತಿಗಳ ಬಂಧನ ಆದಾಗ ಯಾವ ರೀತಿ ಬಂಧನ ಆಯಿತು, ಏನು ಎತ್ತ, ಮುಂದಿನ ಪ್ರೊಸೀಡಿಂಗ್ಸ್ ಏನು, ಇದೆಲ್ಲದರ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಅವರ ಇಲಾಖೆಯಲ್ಲೇ ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗಾಗಿ ಈಗ ಸದಾಶಿವನಗರದಲ್ಲಿ ಇರ್ತಕ್ಕಂಥ ಗೃಹ ಸಚಿವರ ಮನೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತು SIT ADGP ಕೂಡ ಭೇಟಿ ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗಾಗಲೇ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಗೃಹ ಸಚಿವರಿಗೆ ಬ್ರೀಫ್ ಮಾಡ್ತಕ್ಕಂಥದ್ದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಪದ್ಧತಿ. ಸೊ ಹಾಗಾಗಿ ಈ ಭೇಟಿನ ಅಂತ ಖಂಡಿತ ಅರವಿಂದ್, ಯಾಕಂದ್ರೆ ತಡರಾತ್ರಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ. ಅವರು ವಿದೇಶದಿಂದ ಬಂದ ನಂತರದಲ್ಲಿ ಅವ್ರನ್ನ ಏರ್ಪೋರ್ಟಲ್ಲೇ ವಶಕ್ಕೆ ಪಡೆದು SIT ತನ್ನ ಕಚೇರಿಗೆ ಕೊಂಡೊಯ್ದಿದೆ. ಮತ್ತು ಇವತ್ತು ವಿಚಾರಣೆ ಕೂಡ ಅಧಿಕೃತವಾಗಿ ಆರಂಭವಾಗುತ್ತೆ. ಅವರ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥ ಕೇಸ್ ಕೂಡ ಹೌದು. ಜೊತೆಗೆ ಲಾ ಆ್ಯಂಡ್ ಆರ್ಡರ್ ವಿಚಾರವೂ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿರ್ತವೆ. ಯಾಕಂದರೆ ರಾಜಕೀಯವಾಗಿ ಕೂಡ ಆರೋಪ ಪ್ರತ್ಯಾರೋಪಗಳು ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದಾಗಿ ಇದು ಮಹತ್ವವನ್ನು ಪಡೆದುಕೊಂಡು ಮತ್ತು ಅಷ್ಟೇ ಸೂಕ್ಷ್ಮವಾದ ವಿಚಾರ ಕೂಡ ಆಗಿರೋದ್ರಿಂದ ಸಂಪೂರ್ಣ ಮಾಹಿತಿಯನ್ನು ನಗರ ಪೊಲೀಸ್ ಕಮಿಷನರ್ ಅವರೇ ನೇರವಾಗಿ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಬೆಳವಣಿಗೆ ಏನೇನು ಆಯಿತು ರಾತ್ರಿ ಬಂಧನ, ಆ ನಂತರದ ಬೆಳವಣಿಗೆಗಳು ಮತ್ತು ಇವತ್ತು ಆಗಬಹುದಾದಂಥ ಏನೇನು ಬೆಳವಣಿಗೆಗಳು, ಎಲ್ಲ ಮಾಹಿತಿಯನ್ನು ಕೂಡ ಗೃಹ ಸಚಿವರ ಜೊತೆ ಸ್ವತಃ ನಗರ ಪೊಲೀಸ್ ಕಮಿಷನರ್ ಅವರೇ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸುಮಾರು 15-20 ನಿಮಿಷಗಳ ಕಾಲ ಇಡೀ ಬೆಳವಣಿಗೆ ಒಂದು ಮಾಹಿತಿಯನ್ನು ಗೃಹ ಸಚಿವರಿಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಈಗ ಪ್ರಮುಖವಾಗಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಕಚೇರಿಯಲ್ಲೇ ಇರಿಸಿದ್ದಾರೆ. ಇಲ್ಲಿ ತನಕನೂ ಕೂಡ SIT ಕಚೇರಿಯಿಂದ ಅವ್ರನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಟೆಸ್ಟ್ಗೆ ಅಂತಕ್ಕಂಥದ್ದು ಬಹುತೇಕ 9 ಗಂಟೆ ನಂತರ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೂ ಮೊದಲು ಇಮ್ಮಿಡಿಯೇಟಾಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಏನಿಲ್ಲ. ಈಗ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಪ್ರಾಥಮಿಕ ವಿಚಾರಣೆಗಳನ್ನೆಲ್ಲ ಮುಗಿಸಿದ್ರು, ಆ ನಂತರ ಮೆಡಿಕಲ್ ಟೆಸ್ಟ್ ಕರ್ಕೊಂಡೋದ್ರು. ಹಾಗಿಂದಾಗಿನೇ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲೂ ಕೂಡ ಹಾಗೆ ಆಗುತ್ತೆ.